ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ. ಇವತ್ತು 10ನೇ ತರಗತಿ ಗಣಿತ 1 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಯಾವ ಥರ ನಾವು ಬಿಡಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಈಗ ಚರ್ಚೆ ಮಾಡುತ್ತಿರುವಂತಹ ಸಮಸ್ಯೆಗಳು ಅವು ಪ್ರಿಪ್ರೇಟರಿಯಲ್ಲಿ ಕೇಳಿರುವಂತಹ ಪ್ರಶ್ನೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ನಾ ಇಲ್ಲಿ ಬಿಡಿಸಿ ತೋರಿಸ್ತೇನೆ ನಿಮ್ಗೆ. ಈಗ ನಾವು 1ನೇ ಪ್ರಶ್ನೆಗೆ ಹೋಗೋಣ. ಒಂದು ಸಮಾಂತರ ಶ್ರೇಣಿಯ ಎಣ್ಣೆ ಪದ an = 5n+3 ಆದಾಗ ಶ್ರೇಣಿಯ 3ನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿರ್ತಾರೆ. ಆವಾಗ 3ನೇ ಪದ ಅಂತಂದಾಗ n = 3 ಅಂತ ಬರ್ಕೊಂಡು an ಕೊಟ್ಟಾರ ನಮ್ಗೆ an = 5n+3 ಬರ್ಕೊಳ್ಳೋದು. ಇಲ್ಲಿ n ಬೆಲೆ 3 ಹಾಕೊಳ್ಳೋದು. ಇಲ್ಲಿ 3ನೇ ಪದ ಕೇಳಿದರೆ n ಬೆಲೆ 3 ಹಾಕೋಬೇಕು. ಇಲ್ಲಿ 5ನೇ ಪದ 10ನೇ ಪದ ಅಂತ ಕೇಳಿದರೆ n ಬೆಲೆ ಅಲ್ಲಿ ಹಾಕೊಂಡ ಲೆಕ್ಕ ಮಾಡ್ಕೊಳ್ಳೋದು. ಎಕ್ಸಾಮ್ ಈಸಿ ಇದೆ ಇದು. a3 = 5 × 3 5 3 ಇಲ್ಲಿ 2 ಗುಣಾಕಾರ ಮಾಡಬೇಕು. ಇವನ್ನ 5 3 15 ಪ್ಲಸ್ 3 15 ಪ್ಲಸ್ 3 18. ಈ ಥರ an ಕೊಟ್ಟಾಗ n 3ನೇ ಪದ ಕಂಡುಹಿಡಿಯೋದು ಈ ಥರ ಮಾಡೋದು. a3 = 18 ಬಂತು. ಇನ್ನು ಈ ಪ್ರಶ್ನೆ ನೋಡಿ, ಇದು ಇಂಪಾರ್ಟೆಂಟು. ನೆಕ್ಸ್ಟ್ 2ನೇ ಪ್ರಶ್ನೆ. ಬಹುಲಕ 13 ಮತ್ತು ಸರಾಸರಿ 10 ಆಗಿರುವ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಕೆಲವು ಸಲ ನಮಗೇನಾಗ್ತದ, ಇದು ಹೆಂಗೆ ಮಾಡೋದಪ್ಪ ಅಂತ ಪ್ರಶ್ನೆ ಬರ್ತದೆ. ಆದ್ದರಿಂದ ಇಲ್ಲಿ ಇದು ಒಂದು ಸೂತ್ರ ಇದೆ, ಅಲ್ಲಿ ಬಳಸ್ಬೇಕದನ್ನ. ಯಾಕಂದ್ರೆ 1 ಮಾರ್ಕ್ಸಿನ ಪ್ರಶ್ನೆ ಇದೆ ಇದು. ಇದು ಮಧ್ಯಾಂಕ, ಬಹುಲಕ ಮತ್ತು ಸರಾಸರಿಯ ಸಂಬಂಧ ಕಂಡುಹಿಡಿಯುವ ಒಂದು ಸೂತ್ರ ಇದೆ. ಈ ಸೂತ್ರವನ್ನು ಕೆಲವು ಸಲ ಕೇಳಿರ್ತಾರೆ. ಅದಕ್ಕೆ ಈ ಸೂತ್ರ ನೆನಪಿನಲ್ಲಿ ಇಟ್ಕೋರಿ. 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಸರಾಸರಿ. ಈಗ ನಮ್ಮ ಬಹುಲಕ 13 ಸರಾಸರಿ 10 ಕೊಟ್ಟಾರಲ್ಲ, ಇದರಲ್ಲಿ ಹಾಕೊಳ್ಳೋದು. ಬಹುಲಕ 13 ಪ್ಲಸ್ 2 ಬ್ರಾಕೆಟ್ ಸರಾಸರಿ 10 10 2 20 ಪ್ಲಸ್ 13 ಮಾಡಿದ್ರೆ 33 ಬಂತು. 3 ಮಧ್ಯಾಂಕ = 33 ಬಂತು. ನಮಗೆ ಬರೀ ಮಧ್ಯಾಂಕ ಕಂಡುಹಿಡಿ ಅಂದಾರ. ಆದ್ರಿಂದ ಮಧ್ಯಾಂಕ = 33. ಇದು 3 ಗುಣಾಕಾರ ಇದೆ. ಈ ಸೈಡ್ ಬಂದ್ರೆ ಏನಾಗ್ತೈತಿ, ಭಾಗಾಕಾರ. 3 1 3 11 3 1 3 11 ಕಡ್ತಾ ಹೊಡ್ಕೊಂಡ ಈ ಥರ ನಮಗೆ ಮಧ್ಯಾಂಕ 11 ಬಂತು. ಇದೇ ಥರ ನಿಮಗೆ ಇಲ್ಲಿ ನಮ್ಗೆ ಈ ಪ್ರಶ್ನೆಯಲ್ಲಿ ಮಧ್ಯಾಂಕ ಕಂಡುಹಿಡಿ ಅಂತಂದಾರ. ಅದೇ ರೀತಿ ನಮಗೆ ಬಹುಲಕ ಕಂಡುಹಿಡಿ ಅಂತಲೂ ಕೂಡ ಹೇಳ್ಬೋದು. ಅಂದರೆ ನಮಗೆ ಸರಾಸರಿ ಮತ್ತು ಮಧ್ಯಾಂಕ ಕೊಟ್ಟು ಬಹುಲಕ ಕಂಡುಹಿಡಿಯಿರಿ ಅಂದಾಗ ಇದೇ ಸೂತ್ರ ಬಳಸಬೇಕು. ಇದು ಇಂಪಾರ್ಟೆಂಟು. ಮುಂದೆ ಇನ್ನೊಂದು ಪ್ರಶ್ನೆ ನೋಡ್ರಿ. 3ನೇ ಪ್ರಶ್ನೆ. ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಈಗ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಏನಾಗಿರ್ತೈತಪ್ಪ, 1 ಆಗಿರ್ತೈತಿ. ನೆನ್ಪಿಟ್ಕೋರಿ. ಆನ್ಸರ್ ಏನು, 1. ಪ್ರಾಥಮಿಕ ಘಟನೆಗಳು ಅಂತಂದಾಗ ನಾವೀಗ ಒಂದು ನಾಣ್ಯವನ್ನು ಚಿಮ್ಮಿದಾಗ ಅದು ಹೆಡ್ಡರೇ ಬರ್ಬೋದು ಅಥವಾ ಟೇಲರೇ ಬರ್ಬೋದು. ಹಾಗಾಗಿ 1/2 × 1/2 ಏನಾಯಿತು, ಮೊತ್ತ ಅಂತ ಕೇಳಿದಾಗ 1. ಆ ಥರ ಇದು ಆನ್ಸರ್ ಏನಪ್ಪ, 1. ಎಕ್ದಮ್ ಸಿಂಪಲ್ ಇದೆ ಇದು. ನೆಕ್ಸ್ಟ್ ಇನ್ನೊಂದು ಥರ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೇ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿರುವ ಒಂದು ವರ್ಗ ಬಹುಪದೋಕ್ತಿ ಕಂಡುಹಿಡಿಯಿರಿ. 1 ಮಾರ್ಕ್ಸಿನ ಪ್ರಶ್ನೆ. ವರ್ಗ ಬಹುಪದೋಕ್ತಿ ಇಲ್ಲೇ ಒಂದು ಸೂತ್ರ ಇದೆ, ಆ ಸೂತ್ರವನ್ನು ಬರೆದ್ರೆ ಆಯಿತು. x² ಮೈನಸ್ ಬ್ರಾಕೆಟ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ. ಈ ಸೂತ್ರವನ್ನು ಹಾಕೊಳ್ಳೋದಿಲ್ಲ. ಇದು 1 ಮಾರ್ಕ್ಸಿನ ಪ್ರಶ್ನೆ. ನೆಕ್ಸ್ಟ್ ಇನ್ನೊಂದು 5ನೇ ಪ್ರಶ್ನೆ ನೋಡೋಣ. 2 3 2,3 ಮತ್ತು 4,7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಈಗ ಮಧ್ಯಬಿಂದುವಿನ ಸೂತ್ರ ಹಾಕೊಳ್ಳೋದು. p(x y) = x1 + x2 / 2, y1 + y2 / 2. ಇಲ್ಲೇ x1 y1 x2 y2 ಬೆಲೆಗಳನ್ನು ಹಾಕೊಳ್ಳೋದು. ಇದು x1 y1, ಇದು x2 y2. ಅದಕ್ಕೆ ಇಲ್ಲೇ 2 3 4 7 ಅಂತ ಹಿಂಗೆ ಬಾಕ್ಸಲ್ಲಿ ಹಾಕೊಂಡ್ಬಿಟ್ರೆ ಸೂತ್ರದಲ್ಲಿ ಹಾಕೊಳ್ಳೋಕೆ ಈಸಿ ಆಗ್ತದೆ. x1 2 x1 2 x2 4 ಬೆಲೆ 2 + 4 / 2. y1 + y2 y1 is 3 y2 is 7 3 + 7 / 2. 4 + 2 6/2 7 + 3 10/2. ಇದು ಕಡ್ತಾ ಹೊಡಿಬೇಕು. 2 ಕಡ್ತಾ ಹೋದ್ರೆ 2 1 2 3 ಆಗ್ತದೆ.
2 ಒಂದ್ಲೆ 2 ಐದ್ಲೆ. ಆದ್ದರಿಂದ ಪಿ ಆಫ್ ಎಕ್ಸ್ ಮತ್ತು ವೈನ ನಿರ್ದೇಶಾಂಕಗಳು ಎಷ್ಟು ಬಂತು ನನಗೆ 3,5. ಈ ಥರ ನಮಗೆ 1 ಅಂಕದ ಪ್ರಶ್ನೆಗಳನ್ನು ನಮಗೆ ಎಕ್ಸಾಮಲ್ಲಿ ಕೇಳಿರ್ತಾರೆ. ಒಮ್ಮೊಮ್ಮೆ ನಮಗೇನು ಅನಿಸ್ತದ ಈಸಿನೇ ಇರ್ತಾವ, ಒಮ್ಮೊಮ್ಮೆ ನಮಗೆ ಅವು ಹೆಂಗಪ್ಪ ಟ್ವಿಸ್ಟ್ ಮಾಡು ಕೂಡ ಕೊಟ್ಟಿರ್ತಾರೆ. ಈ ಕೆಲವು ಸಲ ಮಧ್ಯಬಿಂದು ಸೂತ್ರ ಕೇಳಿರ್ತಾರೆ, ಕೆಲವು ಸಲ ಸಮಾಂತರ ಶಿರಡಿಯ ಎಣ್ಣನೇ ಪದ ಕಂಡುಹಿಡಿಯೋ ಸೂತ್ರ ಕೇಳಿರ್ತಾರೆ, ಕೆಲವು ಸಲ ಇದು ಸಂಬಂಧ ಬರೀರಿ, ಮಧ್ಯಾಂಕ ಬಹುಲಕ ಮತ್ತು ಸರಾಸರಿ ಸಂಬಂಧ ಬರೀರಿ ಅಂತ ಕೇಳಿರ್ತಾರೆ. ಈ ಥರ ನಾವು 1 ಅಂಕದ ಪ್ರಶ್ನೆಗಳನ್ನು ಈ ಥರ ಬಿಡಿಸುವುದು. ನನ್ನ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಕ್ಕೆ ಭೇಟಿಯಾಗೋಣ.